ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಡಿ ಫ್ಯಾಷನ್ ಚಾನಲ್. ಇವತ್ತು ನಾನು ಕಟೋರಿ ಬ್ಲೌಸ್ ಪೀಸ್ ಅಂದರೆ ಕಟೋರಿ ಏನಿರ್ತೈತಲ್ಲ ಅದನ್ನು ನಾವು ಯಾವ ರೀತಿ ಬ್ಲೌಸ್ ಪೀಸ್ ಮೇಲೆ ಡ್ರಾಫ್ಟಿಂಗ್ ಮಾಡಬೇಕು ಅಂಥೇಳಿ ಒಂದು ಡಯಾಗ್ರಾಮ್ ಹಾಕಿ ತೋರಿಸಿನಿ. ಪರ್ಫೆಕ್ಟಾಗಿ ಬರ್ತೈತೆ ಫ್ರೆಂಡ್ಸ್. ಯಾಕಂದರೆ ನಾನು ಆಲ್ಮೋಸ್ಟ್ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅಂದರೆ ಎಷ್ಟು ಯಾವ ರೀತಿ ನಾವು ಕಟೋರಿ ಪೀಸನ್ನು ಇಟ್ಟಿವಿ ಅಂದ್ರೆ ಕ್ರಾಸ್ ಆಗಿ ಬರ್ತದೆ, ನೀಟಾಗಿ ಬರ್ತದೆ, ಎಲ್ಲೆಲ್ಲಿ ಎಕ್ಸ್ಟ್ರಾ ತೊಗೋಬೇಕು ಎಲ್ಲನೂ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇದು ಏನದ 90 ಪಾಯಿಂಟ್ ಬಟ್ಟೆ ಅದ. ಯಾವಾಗಲೂ ನೀವು ಕಸ್ಟಮರ್ಗೆ ಬಟ್ಟೆ ಜಾಸ್ತಿ ತೊಗೊಂಬರಂತ ಹೇಳಬೇಕು. ಕಡಿಮೆ ಬಟ್ಟೆ ತಂದ್ರೆ ಹೊಲಿಲಕ್ಕ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಡ್ರಾಫ್ಟಿಂಗ್ ಮಾಡಿದ್ವಿ, ನೋಡ್ಬೋದು ನೀವು. ಇದು ಯಾಕಂದ್ರೆ ಈ ಕಡೆ ಲೆಂತ್ ಅನ್ನೋದ ಅವ್ರದ್ದು 13 ಇಂಚ್ ಅಷ್ಟೇ ಅದ. ಇಲ್ಲಿ ಬ್ಯಾಕ್ ಪಾರ್ಟು, ಆಮೇಲೆ ರೌಂಡ್ ಕೊರಳು ಆರ್ಮ್ ಹೋಲು, ಆಮೇಲೆ ಇಲ್ಲಿ ಸೈಡ್ ಏನದ 2 ಇಂಚ್ ಸೇಮ್ ಅಲವೆನ್ಸ್ ತೊಗೊಂಡಿನದ, ಮಾರ್ಕಿಂಗ್ ಮಾಡಿಲ್ಲ ಅಷ್ಟೇ. ಇಲ್ಲೇನದ ಕ್ರಾಸ್ ಪಟ್ಟಿ, ಇಲ್ಲೆರಡು ಕ್ರಾಸ್ ಪಟ್ಟಿ. ಅಂದರೆ ಇದು ಪ್ಲೇನ್ ಬ್ಲೌಸ್ ಪೀಸ್ ಅದ. ಇದಕ್ಕೆ ನಾವು 4 ಕ್ರಾಸ್ ಪಟ್ಟಿ ತೊಗೊಳ್ಳೇಬೇಕು. ಒಂದು ವೇಳೆ ಅಸ್ತ್ರ ಆಗಿತ್ತಂದ್ರೆ ಮೇನ್ ಫ್ಯಾಬ್ರಿಕ್ 2, ಲೈನಿಂಗ್ 2 ತೊಗೊಂಡ್ರೆ ನಡೀತದೆ. ಇಲ್ಲೇನದ ನಾವು ಕ್ರಾಸ್ ಪಟ್ಟಿ ಯಾವಾಗಲೂ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಕೆಳಗರೆ ಆಯಿತು ಮೇಲರೆ ಆಯಿತು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೋಡ್ರಿ ನಾನು ತೊಗೊಂಡಿನಲ್ಲ ಈ ರೀತಿ ಎಕ್ಸ್ಟ್ರಾ ತೊಗೋಬೇಕು. ಎಕ್ಸ್ಟ್ರಾ ತೊಗೊಂಡಲ್ಲಿ ಏನದ ನಾನು ಮಾರ್ಕ್ ಮಾಡಿಲ್ಲ. ಈ ರೀತಿ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೋಡ್ರಿ ಎಕ್ಸ್ಟ್ರಾ ತೊಗೊಂಡಿದ್ದು ಕಾಣಿಸ್ತದೆ ನಿಮಗೆ. ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿನಿ. ಇದು ಕ್ರಾಸ್ ಪಟ್ಟಿ ಆಯಿತು, ಇದು ಬ್ಯಾಕ್ ಪಾರ್ಟ್ ಆಯಿತು. ಇನ್ನು ಕಟೋರಿ ಒಳಗೆ ಸೈಡ್ ಪಾರ್ಟ್ ಅಂತಾರೆ ಇದಕ್ಕೆ. ಇಲ್ಲಿ ಯಾವಾಗಲೂ ನಾನು 2 ಇಂಚ ಸೀಮ್ ಅಲವೆನ್ಸ್ ತೊಗೊಂಡಿರ್ತೀನಿ. ಅದನ್ನು ಮಾರ್ಕಿಂಗ್ ಮಾಡಿರಂಗಿಲ್ಲ ಅಷ್ಟೇ, ಯಾಕಂದರೆ ಪೇಪರ್ ಕಟ್ಟಿಂಗ್ ಇರ್ತದಲ್ಲ, ಹೀಗಾಗಿ. ಇಲ್ಲಿ ನೋಡ್ಬೋದು ನೀವು. ಫಸ್ಟಿಗೆ ನಾವು ಪೇಪರ್ ಡ್ರಾಫ್ಟಿಂಗ್ ಮಾಡಿದ ನಂತರ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದ್ರೆ ನನ್ನ ಮೆಥಡ್ ಒಳಗೆ ಫ್ರೆಂಡ್ಸ, ಬೇರೆಯವರು ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಮೆಥಡ್ ಒಳಗೆ ಇದು ಫಸ್ಟಿಗೆ ಪೇಪರ್ ಡ್ರಾಫ್ಟಿಂಗ ಮಾರ್ಕಿಂಗ್. ಇದಾದ ನಂತರ ನಾವು ಇಲ್ಲೇನು ಸೈಡಿಗೆ ತೊಗೋತೀವಲ್ಲ, ಇದು ಎಕ್ಸ್ಟ್ರಾ 1/4 ಇಂಚಿನಷ್ಟು, ಅಂದರೆ ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆಯಷ್ಟು ತೊಗೊಂಡ್ರೂ ನಡೀತದೆ. ಯಾಕಂದ್ರೆ ಇದು ಹೊಲಿಗೆ ಒಳಗೆ ಹೋಗ್ತದೆ. ಒಂದು ವೇಳೆ ನೀವು ಇದನ್ನು ಎಕ್ಸ್ಟ್ರಾ ತೊಗೊಳಿಲ್ಲ ಅಂದ್ರೆ ಎದೆ ಏರೋ ಚಾನ್ಸ ಇಲ್ಲಿರ್ತದೆ, ಎದೆ ಒಳಗೆ ಟೈಟ್ ಆಗೋ ಚಾನ್ಸ ಇಲ್ಲಿರ್ತದೆ. ನನ್ನ ಮೆಥಡ್ ಒಳಗೆ ಇವು 2 ಪಾಯಿಂಟನ್ನು ನೀವು ಕರೆಕ್ಟಾಗಿ ಎಕ್ಸ್ಟ್ರಾ ಹೆಚ್ಚಿಗೆ ತೊಗೊಳ್ಳೇಬೇಕು. ಓಕೆ. ಆಮೇಲೆ ಕಟೋರಿ ಪೀಸ್ ಏನದ ನೋಡ್ರಿ, ಯಾವಾಗಲೂ ನಾವು ಇದೇ ಥರನೇ ಇಡಬೇಕು. ಯಾಕಂದ್ರೆ ಇಲ್ಲಿ ಬಟ್ಟೆ ಏನದಲ್ಲ ನಮ್ಗೆ ಪೈಪಿಂಗಕ್ಕೆ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಬೇಕಾಗ್ತದೆ. ಕಟೋರಿ ಪೀಸ್ ಇಲ್ಲಿಟ್ಟು ನೋಡ್ರಿ ಈ ರೀತಿ ಬರಬೇಕು. ಕಟೋರಿ ಇದು ಕೊರಳು ನಮ್ಗೆ ಈ ಕಡೆ ಬರಬೇಕು. ಇದು ನೋಡ್ರಿ ಎಕ್ಸಾಂಪಲ್ ಆಗಿ ಕಟೋರಿ ಪೀಸ್ ಅದಲ್ಲ, ನಾವು ಈ ರೀತಿ ಇಟ್ಟು ಮಾರ್ಕಿಂಗ್ ಮಾಡಬೇಕು. ಈಗ ಈ ರೀತಿನೂ ಇಟ್ಟು ಮಾರ್ಕಿಂಗ್ ಮಾಡಿದ್ರೆ ನಡೀತದೆ. ಬಟ್ ನೀವು ಹೆಂಗೆ ಬೇಕಾದಂಗೆ ಮಾರ್ಕಿಂಗ್ ಇಟ್ಟು ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಈ ರೀತಿ ಆಗಲಿ ಯಾವುದೇ ರೀತಿ ಇಡಬಾರ್ದು. ಇದೇನು ನಾನು 2 ಪ್ರೊಸೀಜರ್ ತೋರಿಸಿಲ್ಲ, ಒಂದು ಹಿಂಗೆ ಮತ್ತು ಇನ್ನೊಂದು ಈ ರೀತಿ. ಅಂದ್ರೆ ಇದೇನು ಕಾರ್ನರ್ ಇರ್ತೈತಲ್ಲ, ನಾವು ಕಟೋರಿ ಪೀಸದ ಏನು ಸ್ಟ್ರೈಟ್ ಲೈನ್ ಇರ್ತೈತಲ್ಲ, ಅದು ಬಟ್ಟೆಗೆ ಹಿಂಗೆ ಸ್ಟ್ರೈಟ್ ಇರಬೇಕು. ಹಿಂಗೆ ಕ್ರಾಸ್ ಆಗಿ ಈ ರೀತಿ ಕ್ರಾಸ್ ಇರಬಾರ್ದು. ಈ ಮೂಲಿಯರೇ ಅಥವಾ ಈ ಮೂಲಿ ಅಂದರೆ ಈ ಮೂಲಿ ಅಥವಾ ಈ ಮೂಲಿ ಹಿಂಗೆ ನಮ್ಗೆ ಬಟ್ಟೆಗೆ ಈ ರೀತಿ ಕರೆಕ್ಟಾಗಿ ಬರ್ಬೇಕು. ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ, ಈ ರೀತಿ ಒಂದೇ ಲೈನ್ದಾಗ ಕರೆಕ್ಟಾಗಿ ಮಾರ್ಕಿಂಗ್ ಬರ್ಬೇಕು. ನಾನು ಯಾವಾಗ್ಲೂ ಎಲ್ಲರ ಸೈಜಿಗೂ ಒಂದೇ ಕಟೋರಿ ಇಡಂಗಿಲ್ಲ. ಅವ್ರವ್ರ ಸೈಜಿಗೆ ಅವ್ರವ್ರ ಕಟೋರಿ ಪೀಸನ್ನು ನಾನು ಕಟ್ ಮಾಡಿರ್ತೇನೆ ಈ ರೀತಿ ಪೇಪರ್ ಒಳಗೆ. ಓಕೆ. ಆಮೇಲೆ ಇದು ಸ್ಲೀವ್ಸ್ ಏನದ, ಇಲ್ಲಿ ಫ್ರಂಟ್, ಆ ಕಡೆ ಬ್ಯಾಕ್. ಇಲ್ಲೇನದ 1.5 ಇಂಚ್ ಮಡ್ಚು ಪಟ್ಟಿ. ಓಕೆ. ಈ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡಿದ್ರಿ ಅಂದ್ರೆ ತುಂಬ ಪರ್ಫೆಕ್ಟಾಗಿ ಬರ್ತದೆ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಹೇಳ್ತೀರಿ ಅಂದ್ರೆ, ಯಾವ ರೀತಿ ಹೊಲಿದ್ರೂ ಶೋಲ್ಡರ್ ಡ್ರಾಪ್ ಆಗ್ತೈತಿ ಅಂತ ಹೇಳ್ತಿರ್ತಿರಲ್ಲ, ಅವರು ಇಲ್ಲಿ ಕೊರಳಿನ ಕಡೆ 1/4 ಇಂಚಿನಷ್ಟು ಈ ರೀತಿ ಕ್ರಾಸಾಗೆ ಗೆರೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಬ್ಯಾಕ 2 ಸೇರಿ, ಈ ಕಡೆನೂ ಕೊರಳಿನ ಕಡೆ, ಈ ಕಡೆ ಕೊರಳಿನ ಕಡೆನೂ, ಅಂದರೆ ಲೈನಿಂಗ್ ಕರೆಕ್ಟಾಗಿ ಹಾಕೋರು ನೀವು. ನನಗೆ ಒಂದು ಕೈ ಮೊಬೈಲ್ ಹಿಡಿದೀನಿ, ಒಂದು ಕಡೆ ವಿಡಿಯೋ ಮಾಡತ್ತಿಲ್ಲ. ನಮ್ಮ ಮಾರ್ಕಿಂಗ್ ಹಾಕಕ್ಕೆ ಆಗೋಲ್ತು, ಅಂದರೆ ಮಾರ್ಕಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗೋಲ್ತು. ಅದಕ್ಕೆ ನೀವು ಇಲ್ಲಿಂದ 1/4 ಇಂಚ್ ತೊಗೊಂಡು ಸ್ಕೇಲಲ್ಲೇ ಸ್ಟ್ರೈಟಾಗಿ ಗೆರೆ ಹೊಡೀರಿ. ಅದನ್ನೇ ಕಟ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ. ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ, ಈ ರೀತಿಯಾಗಿ ನೀವು ಕರೆಕ್ಟಾಗಿ ನೋಡ್ರಿ, ಒಂದು ರೀತಿ ಕರೆಕ್ಟಾಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಬಾಯ್.